ರಾಜೇಂದ್ರ ಕೊಲೆ ಸುಪಾರಿ ಪ್ರಕರಣದ ತನಿಖೆ ನಡೀತಿದೆಯಂತೆ ತೀವ್ರವಾಗಿ. ಪೊಲೀಸರು ಇವತ್ತು ಇನ್ನೊಬ್ಬ ಆರೋಪಿನ ಬಂಧಿಸ್ಬಿಟ್ಟಿದ್ದಾರೆ. ಹೌದಾ, ಅವ್ರ ಅಪ್ಪನ ಕೇಳ್ರಿ ದೂರಲ್ಲಿ ಅಂತಂದರೆ ಪೊಲೀಸ್ನವರು ಅವ್ರು ಬರಲಿ ಅಂತ ವೋಟರ್ಸ್ ಲಿಸ್ಟ್ ಹಿಡ್ಕೊಂಡು ಅರೆಸ್ಟ್ ಮಾಡ್ತಿದ್ದಾರಂತೆ. ವೋಟರ್ಸ್ ಲಿಸ್ಟ್ ಎತ್ಕೊಂಡ್ಬಂದು ಅರೆಸ್ಟ್ ಮಾಡಿ. ಸರ್ಕಾರ ಟ್ಯಾಕ್ಸ್ ಬುರ್ಡೆ ಗ್ಯಾರಂಟಿ ಕಟ್ಟಬೇಕು. ಸರಿ, ಈ ಹಿಂದೆ ಪುಷ್ಪ ಹಲವು ಹನಿ ಟ್ರಾಪ್ ಮಾಡಿ ಹಣ ಸುಲಿಗೆ ಮಾಡಿದ್ರು ಆರೋಪ ಇದೆಯಂತೆ. ಓಹೋ, ಆ ಆರೋಪ ಬಂದಾಗ ನಾನು ಕತೆ ಕಾಯ್ತಿದ್ರಾ? ಹಾಗೆಲ್ಲ ಏನು ಮಾಡಿದ್ರು? ಹಾಗೆ ರಾಜಣ್ಣನ ಮಗ ಇರಲಿಲ್ವಲ್ಲಪ್ಪ, ಯಾರೋ ಅಲ್ವಾ, ಯಾವನೋ ಅಷ್ಟೇ ತಾನೆ. ಯಾರದ್ದೋ ಮನೆ ಫ್ಯಾಮಿಲಿ ನೆಗೆದು ಬಿದ್ದೋದ್ರೆ ರಾಜಣ್ಣಂಗೂ ಪರಮೇಶ್ವರ್ಗೂ ಏನಾಗಬೇಕು ಅವ್ರ ಫ್ಯಾಮಿಲಿ ಬಗ್ಗೆ? ಯಾಕೆ ಆಸಕ್ತಿ? ಹಾಂ, ಸರಿ. ಅವ್ನು ಯಾರು ಸೋಮ ಅಂತೆ, ಬ್ಯಾಂಕ್ ಖಾತೆ ಎಲ್ಲ ಪೊಲೀಸರು ಫ್ರೀಸ್ ಮಾಡ್ಕೊಂಬಿಡ್ತಾರಂತೆ. ಹೌದಾ, ವೆರಿ ಗುಡ್. ಲೆಕ್ಕ ಎಲ್ಲ ಪರಿಶೀಲನೆ ಮಾಡ್ತಿರಂತೆ. ಮಾಡ್ರಪ್ಪ, ಇಡೀ ಕೊಡಿ, ಬೇಡ ಅಂದವ್ರು ಯಾರು? ಅಲ್ಲ, 5 ಲಕ್ಷ ಬಂದಿತ್ತು ಅಂತಾರಲ್ಲ ಸರ್, ಅದಕ್ಕೆ 5 ಲಕ್ಷ ಹಣ ಬಂದಿತ್ತು ಅಂತ. 5 ಲಕ್ಷ ಹನಿ ಟ್ರ್ಯಾಪ್ ಬಗ್ಗೆ SIT ತನಿಖೆ ಮಾಡ್ತಾರೆ. ಅದು ಏನು ಮಾಡ್ತಾರೋ ಗೃಹ ಸಚಿವರಿಗೆ ಬಿಟ್ಟಿದ್ದು ಅಂತ ರಾಜಣ್ಣ ಅವ್ರು ಏನೋ ಮಾಡ್ಕೋತಾರೆ. ಫಸ್ಟು ದೂರು ಕೊಡೋಕ್ಕೆ ತಾಕತ್ತಿದೆಯಾ ಅಂತ ಒಂದು ಸರಿ ಗಿಂಡ್ಕೊಂಡು ಕೇಳ್ಕೊಳ್ಳಿ. ಪುಕ್ಕಲ್ ಮಂತ್ರಿ ನೀವು, ಯು ಆರ್ ಎ ಪುಕ್ಕಲ್ ಮಂತ್ರಿ. ಕಂಪ್ಲೇಂಟ್ ಕೊಡೋವರೆಗೂ ಇದೆ. ಮೆಷಿನ್ ಮಂತ್ರಿ, ಪುಕ್ಕಲ್ ಮಂತ್ರಿ ರಾಜಣ್ಣ. ಹೌದು, ಅನುಮಾನನೇ ಇಲ್ಲ. ಇದು ಯಾರು ಮಾಡಿದ್ರು ತಪ್ಪೆ. ಆಡಿಯೋ ತನಿಖೆ ನಡೀತಿದೆ, ಅದು ನಮಗೂ ಎಲ್ಲ ಗೊತ್ತಿದೆ. ನಿಮ್ಮ ಹತ್ರಕ್ಕೆ ನಿಮ್ಮನ್ನು ಯಾಮಾರ್ಸಕ್ಕೆ ಬಂದಿದ್ರಲ್ಲಪ್ಪ, ವಿಶ್ವಾಮಿತ್ರನನ್ನು ಕೆಡವಲು ಪ್ರಯತ್ನ ಪಟ್ಟಂತೆ ಪಾಪ ಬಂದಿದ್ರಲ್ಲಪ್ಪ, ಅದು ತಪ್ಪಲ್ವಾ? ಇಷ್ಟು ಗಂಭೀರ ಅದಕ್ಕೆ ದೂರ ಬೇಡವಾ? ನಿಮ್ಮ ಮಗನೇ ಬೆಟ್ರು ನಿಮಗಿಂತ. ಒಂದು ದೂರಾದರೂ ಕೊಟ್ಟಪ್ಪ. ಇವ್ರು ಅದು ಮಾಡಿ ಇಷ್ಟು ವರ್ಷದ ರಾಜಕಾರಣ ಮಾಡಿ ದೊಡ್ಡ ಲೀಡ್ರಂತೆ ಏನು ಹಿಂಗೆ ಓಡಾಡ್ತಾರೆ, ಕೈಲಿ 2 ಮೊಬೈಲ್ ಹಿಡ್ಕೊಂಡು. ಒಂದು ದೂರು ಕೊಡೋಕ್ಕಾಗಲ್ವಾ? ಸರಿ, ಗೃಹ ಸಚಿವರು ಹೇಳಲ್ಲ. ಹನಿ ಟ್ರ್ಯಾಪ್ ಪ್ರಕರಣ CBI ಕೊಡಬೇಕು. ಅದು BJP ಅವ್ರಿಗಿನ್ನೇನು ಬೇರೆ ಕೆಲಸ? ಸಿದ್ದರಾಮಯ್ಯವ್ರು ಡೆಲ್ಲಿಗೆ ಹೋಗ್ತಾರಂತೆ. ಹೋಗಿ ಬನ್ನಿಪ್ಪ, ಒಂಥರ ಹೈಕಮಾಂಡು ಹನಿ ಟ್ರ್ಯಾಪೇ, ಅಧಿಕಾರದ ಹನಿ ಟ್ರ್ಯಾಪ್. ಹನಿ ಟ್ರ್ಯಾಪ್ ಅಂದರೆ ಹೆಣ್ಣುಮಗಳೇ ಯಾಕೆ ಆಗಬೇಕು? ಅಲ್ಲ ಸರ್, ಅದು ಪದ ಬಂದಿರೋದೇ ಅದಕ್ಕೆ. ಸರಿ ರೀ, ನೀವು ಬಳ್ಕೊಂಬಿಟ್ಟು ನಾನು ಹೇಳ್ತೀನಿ ಬೇರೆ ಅರ್ಥದಲ್ಲಿ. ಅಲ್ಲೂ ಹೈಕಮಾಂಡ್ ಇದೆ. ಹಾಗಾಗಿ ಮುಂದಕ್ಕೆ ಹೋಗೋಣ. ಆಮೇಲೆ ಪರಮೇಶ್ವರ್ ಡಾಕ್ಟ್ರೇ, ಆ ತುಮಕೂರಿಗೊಂದು ಯೂನಿವರ್ಸಿಟಿ ಇದೆ ಅಲ್ವಾ? ಹೌದು, ಇದೆಯಾ? ಇದೆ ಅಲ್ಲ? ಡೌಟ್ ಯಾಕೆ ಸರ್? ಅಲ್ಲ, ಅದು ಎಷ್ಟೋ ಒಂದು 2,36,16 ಯೂನಿವರ್ಸಿಟಿ ಮಾಡಿದ್ರಲ್ಲ ಇವ್ರುಗಳು. ಅದಕ್ಕೇನು ಮಾನ ಮರ್ಯಾದೆ ಇದೆಯಾ? ಕಿರಾಣಿ ಅಂಗಡಿನಾದರೂ ಬೆಟ್ರು. ರೋಡಲ್ಲಿ ತೆಗೆಯುವಾಗ 2 ಸರಿ ಯೋಚನೆ ಮಾಡ್ತಾನೆ, ನೀನು 2 ಇದೆಯಲ್ಲಪ್ಪ, ಆ ಕಡೆ ಒಂದು ಈ ಕಡೆ ಒಂದು ಅಂತ. ಯೂನಿವರ್ಸಿಟಿಗೆ ಆ ಥರ ಬೆಲೆ ಇದೆಯಾ? ಯಾವನ್ರಿ ಗೊತ್ತು ಯಾವ ಯೂನಿವರ್ಸಿಟಿ ಎಲ್ಲಿದೆಯೋ, ಯಾರು VCನೋ? ಒಂದು ಕಾಲದಲ್ಲಿ VCಗಳು ಯೂನಿವರ್ಸಿಟಿಗಳು ಅಂದರೆ ಏನು ಮಾನ ಮರ್ಯಾದೆ ಇತ್ತು. ಹಂಗಾಗಿ ಯೂನಿವರ್ಸಿಟಿ ಇದೆ ತಾನೆ ಡಾಕ್ಟ್ರೇ. ಅದರಲ್ಲಿ ಈ ಹನಿ ಟ್ರ್ಯಾಪ್ ಕುರಿತು ಏನಾದರೂ ಒಂದು ಡಿಪ್ಲೊಮಾ ಕೋರ್ಸ್ ಸ್ಟಾರ್ಟ್ ಮಾಡೋಕ್ಕಾಗತ್ತಾ? ಈ ಕೇಸ್ ಬಗ್ಗೆನಾ ಸರ್? ಹನಿ ಟ್ರ್ಯಾಪ್ ಬಗ್ಗೆ. ಅದೇನೆ ಹನಿ ಟ್ರ್ಯಾಪ್ ಡಿಪ್ಲೊಮಾ ಈ ಕೇಸಲ್ರಿ. ಅಲ್ಲ, ಹನಿ ಟ್ರ್ಯಾಪ್ ಬಗ್ಗೆನೇ. ಹಾಂ, ಅದ್ಯಾಕೆ ಸರ್? ಒಳ್ಳೆ ಉದ್ಯಮ ಇದ್ದಂಗಿದೆ. ಉದ್ಯೋಗ ಸೃಷ್ಟಿಯೂ ಆಗೋಬಹುದು, ಹಣವೂ ಚಲಾವಣೆಗೆ ಬರಬಹುದು. ನೋಡಿ, ಒಂದು ಹನಿ ಟ್ರ್ಯಾಪ್ ವಂಚನೆ, ಅದರಲ್ಲಿ ರೆಕಾರ್ಡ್ ಮಾಡೋದು ಹೇಗೆ, ಹೆಣ್ಣು ಮಕ್ಕಳನ್ನು ಬಳಸುವುದು ಹೇಗೆ, ಅದನ್ನು ಆಮೇಲೆ ಬ್ಲ್ಯಾಕ್ ಮೇಲ್ ಮಾಡುವುದು ಹೇಗೆ, ಅದರಲ್ಲಿ ಹಣಕಾಸಿನ ವ್ಯವಹಾರಗಳನ್ನು ನಡೆಸುವುದು ಹೇಗೆ, ಹಣವನ್ನು ತರಿಸುವುದು ಹೇಗೆ, ಹಣವನ್ನು ಬೇರೆ ಕಡೆಗೆ ಕಳಿಸುವುದು ಹೇಗೆ, ತಲೆ ಮರೆಸಿಕೊಳ್ಳುವುದು ಹೇಗೆ, ಹೀಗೆ ಎಲ್ಲನೂ ಸೇರಿಸಿ ಒಂದು ಸಿಲೆಬಸ್ ಮಾಡಿ. ಯಾಕೆ ಮಾಡಬಾರ್ದು? ಅದಕ್ಕೆ ಕಾಂಗ್ರೆಸ್ಸಲ್ಲಿ ಯಾರು ಪರಿಣಿತರಿದ್ದರೆ ಅವ್ರುಗಳನ್ನು 1-2 ದಿನ ವಿಸಿಟರ್ ಲೆಕ್ಚರರ್ಸು, BJPಯಲ್ಲಿ ಯಾರು ಸಿಕ್ಕಾಪಟ್ಟೆ ಅನುಭವಿಸಿ ವಿಕ್ಟಿಮ್ಗಳಿದ್ರೆ ಅವ್ರನ್ನ 1-2 ಅನುಭವದ ಆಧಾರದ ಮೇಲೆ ಪ್ರೊಫೆಸರ್ಗಳು. ಯಾರು ಹೋಗ್ತಾರೆ ಸರ್ ಅಫಿಷಿಯಲ್? ಇದರ ಬಗ್ಗೆ ತನಿಖೆ ಮಾಡಿರುವ ಘಟಾನುಘಟಿ ಆಫೀಸರ್ಗಳಿದ್ರೆ ಅವರು 1-2 ಪ್ರೊಫೆಸರ್ಗಳು, ಅಂದರೆ ಟೆಂಪರರಿ ವಿಸಿಟಿಂಗ್ ಆಗಿ ಮಾಡಿ ಒಂದು ಹನಿ ಟ್ರ್ಯಾಪ್ ಡಿಪ್ಲೊಮಾ ಮಾಡೋದು ಕರ್ನಾಟಕಕ್ಕೆ ಒಳ್ಳೆ ಹೆಸರು ತಂದು ಕೊಡ್ಬೋದು, ಸಾಫ್ಟ್ವೇರ್ ಟೈಪು ಅಂತ ಅನ್ನಿಸ್ತಿದೆ ನನಗೆ. ಎಸ್. ಇನ್ನು ಬಿಜೆಪಿಯಿಂದ ಯತ್ನಾಳ್ ಉಚ್ಚಾಟನೆಯ ಪರ ಮತ್ತು ವಿರುದ್ಧ ಚರ್ಚೆಗಳು ಮುಂದುವರೆದಿದೆ. ಯತ್ನಾಳ್ ಬೇರೆ ಪಕ್ಷ ಕಟ್ಟಲ್ಲ, ಅವರ ಉಚ್ಚಾಟನೆಯನ್ನ ರದ್ದು ಮಾಡಲು ಪ್ರಯತ್ನ ಮಾಡ್ತೀವಿ. ಒಂದೊಮ್ಮೆ ಯತ್ನಾಳ್ ಪಕ್ಷ ಕಟ್ಟೋದೇ ಆದ್ರೆ ನಾವು ಬಿಜೆಪಿಯಲ್ಲೇ ಉಳ್ಕೋತೀವಿ ಅಂತ ರಮೇಶ್ ಜಾರಕಿಹೊಳಿ ಹೇಳಾಯ್ತು. ಆದ್ರೆ ಇದನ್ನ ಖುದ್ದು ಯತ್ನಾಳ್ ಒಪ್ಪಿಲ್ಲ. ಇನ್ನು ಯತ್ನಾಳ್ ಏನಾದ್ರೂ ಮಾತನಾಡಲಿ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ವಿಜಯೇಂದ್ರ ಅವರು ಹೇಳಿದ್ದಾರೆ. ಕಾಂಗ್ರೆಸ್ಗೆ ಯತ್ನಾಳ್ ಅಗತ್ಯ ಇಲ್ಲ ಅಂತ ಸತೀಶ್ ಜಾರಕಿಹೊಳಿ. ಕಲಬುರಗಿಯಲ್ಲಿ ಯತ್ನಾಳ್ ಪರ ಪ್ರತಿಭಟನೆ ನಡೆದಿದೆ. ಧಾರವಾಡದಲ್ಲಿ ಯತ್ನಾಳ್ ಬೆಂಬಲಿಗರು ಪತ್ರ ಚಳುವಳಿಯನ್ನ ನಡೆಸಿದ್ದಾರೆ.
ಯಾವುದೇ ಪರಿಸ್ಥಿತಿನ ಬಿಜೆಪಿ ಬಿಡೋಲ್ಲ. ಬಿಜೆಪಿಯಲ್ಲೇ ನಾವು ಮುಂದುವರಿತೇವೆ. ಯತ್ನಾಳ್ ಅವರು ಬಿಜೆಪಿ ಮುಂದುವರಿತಾರ. ನಾ ಬೇರೆ ಪಕ್ಷ ಕಟ್ಟಲ್ಲ. ಬೇರೆ ಪಕ್ಷ ಬಿಟ್ಟು ನೋಡಿ, ರಮೇಶ್ ಜಾರಕಿಹೊಳಿ ಅವ್ರ ಪಾಪ ಅವ್ರಿಗೂ ಅನ್ಯಾಯ ಆಯ್ತಲ್ಲ. ಅವ್ರು ಮಾತಾಡಿರ್ಬೇಕು. ನಾ ಏನು ಯಾರು ಕೂಡ ಮಾತಾಡೋದಿಲ್ಲ. ನಾ ಎಲ್ಲೂ ಹೋಗಿ ಕೈ ಮುಗಿದಿಲ್ಲ. ನಾ ಕ್ಷಮೆ ಬಿಡು ಮಗ ಅಲ್ಲ. ನಮ್ಮ ಅವ್ರಿಗೆ ಬಹಳ ಫ್ರೀ ಆಗಿದ್ದಾರೆ. ಅವ್ರು ಆರೋಪ ಮಾಡ್ಲಿ, ದಾಳಿ ಮಾಡ್ಲಿ, ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನನ್ನ ಜವಾಬ್ದಾರಿ, ನನ್ನ ಕರ್ತವ್ಯ ಪಕ್ಷದ ಅಧ್ಯಕ್ಷ. ಬಲೂನ್ ಊದಿ ಯಾರು ಬಿಟ್ರು ಸರ್? ಈಗ ಅವ್ರ ಉಚ್ಚಾಟನೆ ಆದ್ರೂ ಇವ್ರು ಹೋಗಲ್ವಂತ ಅವ್ರ ಜೊತೆ. ರಮೇಶ್ ಜಾರಕಿಹೊಳಿ, ಹ್ಞೂ ಸರ್. ರಮೇಶ್ ಜಾರಕಿಹೊಳಿ ಲೆವೆಲ್ ಏನು, CM ಲೆವೆಲ್ ಹಿಂಗಂದ್ರೆ ಸರ್ಕಾರ ಅಲ್ಲಾಡಿಸ್ಬಿಡ್ತಾರ ಅವರು. ಆ ಪವರ್ ಅವ್ರೇನು ಹುಡುಗಾಟನ ಯತ್ನಾಳ್ ಅವ್ರು ಬಡದಲ್ಲಿ. ಯಾರು ಸರ್ಕಾರ ಬೇಕಾದ್ರೂ ಅಲ್ಲಾಡಿಸ್ಬಿಡ್ತಾರ್ರಿ ಅವರು ಓಕೆ ಅಂತ ಅವ್ರ ಭ್ರಮೇಲಿದ್ದಾರೆ. ಹೋಗ್ರಪ್ಪ, ಗೆಳೆಯರಂದ್ರೆ ಇಷ್ಟೇನಾ? ಅಷ್ಟು ಜೊತೆಗೆ ನಿಂತ್ಕೊಂಡು ಇವ್ರ ಪರವಾಗೆಲ್ಲ ಓಡಾಡಿದ್ರು. ನನ್ನ ಜೊತೆಗೆ ಒಂದು 4 ದಿನನಾದ್ರೂ ಹೆಜ್ಜೆ ಹಾಕೋದ್ ಬೇಡವಾ? ಯತ್ನಾಳು ಬಿಜೆಪಿಯಲ್ಲೇ ಇರ್ತಾರೆ, ಹೆಂಗ್ರೇ ಇರ್ತಾರೆ. ಅದನ್ನ ಪಕ್ಷ ಅವ್ರನ್ನ ಇರೋ ಹಂಗೆ ಬದಲಾಯಿಸಬೇಕಾಗಿದ್ದು ನಿಮ್ಮೆಲ್ಲರ ಕೆಲಸ. ಪಕ್ಷದ ಒಳಗಡೆ ಅಪಸ್ವರ ತಪ್ಪಲ್ಲ. ನಾನು ಅವತ್ತಿಂದ ಇದನ್ನು ಹೇಳ್ತಾ ಇದ್ದೆ, ಅದು ಬಹಿರಂಗ ಅಲ್ಲ. ಹೇಳಲಿಲ್ಲ. ಅಪಸ್ವರ ತಪ್ಪಲ್ಲ, ಎಲ್ಲ ಪಕ್ಷದಲ್ಲೂ ಇದೆ. ನಿಜ. ಅದನ್ನ ಎಲ್ಲಿ ಆದ್ರೆ ಅದು ಯಾವ ಲೈನಲ್ಲಿ ಇರಬೇಕು? ಅದು ಇಂಪಾರ್ಟೆಂಟ್. ಅವ ಹುಚ್ಚಾವ, ಅವ ಬಚ್ಚ, ಅವ ಅಧ್ಯಕ್ಷ ಅಲ್ಲವ, ಅಡ್ಜಸ್ಟ್ಮೆಂಟ್ ಗಿರಾಕಿ, ಅವನ ಅಡ್ಜಸ್ಟ್ಮೆಂಟ್ ಅವ ಅಂತಂದ್ಬಿಟ್ಟು ರಮೇಶ್ ಜಾರಕಿಹೊಳಿ ಹೇಳ್ಬಿಟ್ಟ ತಕ್ಷಣ ಪಕ್ಷಗಳೆಲ್ಲ ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತಾ? ರಮೇಶ್ ಜಾರಕಿಹೊಳಿ ಶುಡ್ ರಿಯಲೈಸ್ ಯುವರ್ ಪವರ್ ಈಸ್ ಐದರ್ ಓವರ್ ಎಕ್ಸ್ಪೋಸ್ಡ್ ಆರ್ ಯು ಡೋಂಟ್ ಹ್ಯಾವ್. ಒಂದು ಅರ್ಥ ಸುಮ್ಮನೆ ಈ ಥರದ ಬುರುಡೆಗಳು ಬಿಡಬೇಡಿ ರಾಜಕಾರಣದಲ್ಲಿ. ಈಗ ಹೋಗ್ರಪ್ಪ, ಯಾರು ಬೇಡ ಅಂದವರು? ಹೋಗಲ್ವಂತ. ಕುಮಾರ್ ಬಂಗಾರಪ್ಪ ಪಾಪ ಹೋಗ್ರಿ ಅವ್ರ ಜೊತೆ. ಅವ್ರು ಹೇಳ್ಕೊಂಡಿದ್ದೆ ಇವರಿದ್ದಾರೆ ಅವರಿದ್ದಾರೆ ಅಂತ. ಹೋಗ್ರಿ ಅವ್ರ ಜೊತೆ ಹೋಗ್ರಿ. ಎಸ್, ಇಂಧನ ಇಲಾಖೆಯ ಸ್ಮಾರ್ಟ್ ಮೀಟರ್ ವಿಚಾರ ಆರೋಪ ಪ್ರತ್ಯಾರೋಪಗಳಿಗೆ ಕಾರಣವಾಗಿದೆ. ಸ್ಮಾರ್ಟ್ ಮೀಟರ್ ಖರೀದಿ ದೊಡ್ಡ ಹಗರಣ, ಇದು ವ್ಯವಸ್ಥಿತವಾಗಿ ನಡೆದಿದೆ. ಸಚಿವರು 9 ಸುಳ್ಳನ್ನ ಹೇಳಿದ್ದಾರೆ ಅಂತ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಮತ್ತೊಮ್ಮೆ ಆರೋಪ ಮಾಡಿದ್ದಾರೆ. ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಉತ್ತರ ಕೊಡಿ ಅಂತ ಕೇಳಿದ್ದಾರೆ. ತಮ್ಮ ಲಾಭಕ್ಕಾಗಿ ಈ ಇಡೀ ಸ್ಮಾರ್ಟ್ ಮೀಟರ್ನ ಅಳವಡಿಸಲಿಕ್ಕೆ ಹೊರಟಿದ್ದೀರಾ. ಹಾಗಾಗಿ ಬಹಳ ಸ್ಪಷ್ಟವಾಗಿ ಬಯಲಿಗೆ ಹೇಳ್ತಾ ಇದ್ದೀವಿ. ಮುದ್ದಕ್ಕೂ ಪಕ್ಷದ ಎಲ್ಲ ವರಿಷ್ಠರಿಗೆ ತಿಳಿಸಿ ಇದನ್ನ. ಪ್ರಶ್ನೆ ಕೇಳಿದರು, ಉತ್ತರ ಕೊಡುವುದಿಲ್ಲ. ಯಾಕೆ ಕೊಡಬಾರ್ದು ಸರ್? ಕೊಡಲ್ಲ, ಎಲ್ಲ ಸರಿ ಇದೆ ಅಂದ್ಬಿಟ್ರೆ ಆಗೋಯ್ತು ಅಂತ ಅವ್ರು ಅಂದ್ಕೊಂಡಿದ್ದಾರೆ. ನಾನು ಐ ಆಮ್ ಟೆಲಿಂಗ್ ಅಗೈನ್, ದಿಸ್ ಈಸ್ ಎ ಕಂಟಿನ್ಯೂಸ್ ಪ್ರೊಸೆಸ್ ಆಫ್ ಕಲೆಕ್ಷನ್ ಆಫ್ ಡಾಕ್ಯುಮೆಂಟ್. ಇದು ಯಾರದ್ದಾರು ಒಬ್ಬರ ಕುತ್ತಿಗೆಗೆ ಬರುವ ದಿನ ಬರಲೇಬೇಕು, ಬರುತ್ತೆ ಅನ್ನೋದು ನನ್ನ ನಂಬಿಕೆ. ಅದು ರಿಯಲೈಸ್ ಆಗೋವರೆಗೂ ಬರುತ್ತೆ. ಅಲ್ಲಿವರೆಗೂ ಸುಮ್ಮನೆ ಪ್ರಶ್ನೆ ಕೇಳಿ ಅವ್ರು ಉತ್ತರ ಕೊಡೋದು ಬೇಡ, ಜೀವಂತವಾಗಿಡಿ ಇರಲಿ ಸಾಕು. ಆಮೇಲೆ ನೋಡ್ಕೊಳ್ಳೋಣ. ಯಾರೋ ರಾಜಶ್ರೀನವ್ರು ಏನೋ ಆರ್ಡರ್ ತಂದಿದ್ದಾರೆ ಕೋರ್ಟಿಂದ ಅಂತ, ವಿ ವಿಲ್ ಚಾಲೆಂಜ್ ಇಟ್. ಯು ಕಾಂಟ್ ಬ್ರಿಂಗ್. ಸಾರ್ವಜನಿಕ ಹಿತಾಸಕ್ತಿ ಇದ್ದಾಗ ರಾಜಶ್ರೀ ಕಂಪನಿಯ ಬಗ್ಗೆ ಅವಹೇಳನ ಮಾಡಿ ಮಾತಾಡಿದ್ರೆ ಅದು ತಪ್ಪಾಗ್ಬೋದು ಕಾನೂನಲ್ಲಿ. ಓಕೆ, ಬಟ್ ರಾಜಶ್ರೀ ಪಡೆದುಕೊಳ್ಳಬಹುದಾದ ಸಾರ್ವಜನಿಕ ಟೆಂಡರ್ಗಳ ಬಗ್ಗೆ ಮಾತಾಡಕ್ಕೆ ಬರಲ್ಲ ಅಂತ ಹೇಳಕ್ ಬರಲ್ಲ ಕೋರ್ಟ್ಗೂ. ವಿ ವಿಲ್ ಗೋ ಬ್ಯಾಕ್ ಟು ಕೋರ್ಟ್. ಆಮೇಲೆ ಆಫೀಸರ್ಸು ಯಾರ್ಯಾರು ಅರಿವಿದೆ, ಡಾಕ್ಯುಮೆಂಟ್ಸ್ ಹೋಗಲಿ ಮುಂದಕ್ಕೆ, ಆಮೇಲೆ ನೋಡೋಣ. ಎಸ್, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳ ವಿಚಾರ ರಾಜ್ಯಸಭೆಯಲ್ಲಿ ಇವತ್ತು ಪ್ರತಿಧ್ವನಿಸಿತು. SC ST ಸಮುದಾಯಕ್ಕೆ ಮೀಸಲಿಟ್ಟ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಳ್ತಿರೋದು ಸಂವಿಧಾನ ಉಲ್ಲಂಘನೆ ಆಗ್ತಂತೆ. ಇದನ್ನು ತಡಿಬೇಕು ಅಂತ ಬಿಜೆಪಿ ಸಂಸದ ಈರಣ್ಣ ಕಡಾಡಿ ಈ ವಿಚಾರವನ್ನು ಪ್ರಸ್ತಾಪಿಸಿದರು. ಯಾವುದು ಸರ್? ಈರಣ್ಣ ಕಡಾಡಿ ಹೇಳಿತ್ತು. ಮತ್ತೆ ಅವರು ದಲಿತ ವಿರೋಧಿ. ಅವರೇ ಹೇಳ್ಕೊಂಡಿದಾರಲ್ಲ ಸರ್, ಗ್ಯಾರಂಟಿಯಲ್ಲಿ ಆ ಸಮುದಾಯಕ್ಕೆ ತಲುಪಿಸ್ತಾ ಇದೀವಿ. ದಲಿತ ವಿರೋಧಿ. ನಾವು ಆ ದುಡ್ಡು ತಗೊಂಡು ದಲಿತರು ಕೊಟ್ಟಿದ್ದೀವಿ. ದಲಿತ ವಿರೋಧಿ, ದಲಿತರ ಪರವಾಗಿ ಅಂಬೇಡ್ಕರ್ ವಿರೋಧಿ. ಸಂವಿಧಾನ ಚೇಂಜ್ ಮಾಡ್ತಿದ್ದಾರೆ. ಇದು ಮೊಂಡತನ ಆಗುತ್ತೆ. ಇದು ಈಗಲಾದ್ರೂ ಬುದ್ಧಿ ಬಂತಾ ಇದೆಲ್ಲ ಕೇಳೋಷ್ಟು ಅಂತ ಪ್ರಿಯಾಂಕ ಖರ್ಗೆ ಅಂತ ಮಂತ್ರಿಗಳು ಬೇಜವಾಬ್ದಾರಿ ಲೆವೆಲ್ನ ಪರಮಾವಧಿಗೆ ಹೊಟ್ಟೋಗಿದ್ದೀರಿ. ಕಾಂಗ್ರೆಸ್ನಲ್ಲಿ ಕೆಲವು ಮಂತ್ರಿಗಳೆಲ್ಲ ಕಾಮನ್ ಸೆನ್ಸ್ ಅನ್ನೋದು ಸತ್ತೋಗಿದೆ. ಬೇರೆ ಗತಿ ಇಲ್ಲ ನಿಮಗೆ. ಭಿಕ್ಷುಕರ ಥರ ಜಾಸ್ತಿ ಮಾಡ್ಕೊಂಡು ಕೂತಿದ್ದೀರಿ ಒಂದೊಂದು. ಅದಕ್ಕೊಂದು ಇದಿಲ್ಲ ಒಂದು. ಇವತ್ತೇನು ಅಂತ ಯೋಚನೆ ಮಾಡ್ಬೇಕು ದಿನ, ಹಾಗಾಗಿದೆ. ಎಸ್,